ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮಿಜಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಇದು ಒಂದು ವೀಕ್ಲಿ ರೀಡಿಂಗ್ ಆಗಿರುತ್ತೆ. ಈ ವೀಕ್ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳು ಬರ್ತಾ ಇದೆ, ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಈ ವಾರದಲ್ಲಿ ಅಂತ ನೋಡೋಣ. ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ವೀಕ್ಲಿ ರೀಡಿಂಗ್ ಇದು ಜನರಲ್ ರೀಡಿಂಗ್ ಕೂಡ ಆಗಿರುತ್ತೆ. ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ಮಹೇಶ್ವರ ಮತ್ತು ಚಿಂತಾಮಣಿ ಕಾಳಿಯವರಿಂದ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು, ಮತ್ತು ಒಂದು ಪೀಸ್ಫುಲ್ ಆಗಿರುವಂಥ ಮೈಂಡ್ ಆಗಿರ್ಬೋದು, ಮತ್ತು ಒಂದು ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದಿಷ್ಟು ಶಾಂತವಾಗಿರುವಂಥ ಮನಸ್ಥಿತಿ ನಿಮಗೆ ಸಿಗ್ಬೋದು ಅಂತ ಬಂದಿರುವಂಥದ್ದು. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಒಂದಿಷ್ಟು ನಿಮ್ಮ ಎನಿಮೀಸ್ ಯಾರಿದ್ರು, ನಿಮ್ಮ ಶತ್ರುಗಳು ಯಾರಿದ್ರು, ನಿಮ್ಮ ತಾಳ್ಮೆಗೆ ಒಂದಿಷ್ಟು ಫಲಿತಾಂಶಗಳು ಈ ವಾರದಲ್ಲಿ ನಿಮಗೆ ಸಿಗ್ಬೋದು ಅಂತಲೂ ಕೂಡ ಇದೆ. ಅಂದರೆ ನೀವೆಷ್ಟು ತಾಳ್ಮೆಯಿಂದ ನಿಮ್ಮ ಶತ್ರುಗಳಿಂದ ನಿಮ್ಮನ್ನು ಎಷ್ಟು ನೆಗೆಟಿವಿಟಿ ಮಾಡಿರ್ಬೋದು, ಒಂದಿಷ್ಟು ನಿಮ್ಮನ್ನು ಕಟ್ಟಿ ಹಾಕಿರ್ಬೋದು, ನಿಮ್ಮ ಮೈಂಡ್ ಡೈವರ್ಟ್ ಆಗದೇ ಇರೋ ರೀತಿಯಲ್ಲಿ ಸುಮ್ಮನೆ ಇರೋ ಥರ ಮಾಡಿರ್ಬೋದು. ಒಂದು ಸ್ಟಕ್ ಎನರ್ಜಿ ಏನಿತ್ತು ಆ ಸ್ಟಕ್ ಎನರ್ಜಿಯಿಂದ ಈ ವಾರದಲ್ಲಿ ಹೊರಗಡೆ ಬರ್ತಾ ಇರುವಂಥದ್ದು. ಮತ್ತು ನಿಮಗೆ ಇದ್ದಂಥ ಒಂದು ಎನಿಮೀಸ್ಗಳೇನಿದ್ರು, ಯಾರು ನಿಮ್ಮ ಶತ್ರುಗಳು ಏನಿದ್ರು, ಅವರು ತಾಯಿ ಒಂದು ರೀತಿಯಲ್ಲಿ ಅವರನ್ನು ನಿಮ್ಮಿಂದ ಅವರು ಅವಾಯ್ಡ್ ಮಾಡ್ತಾರೆ. ನಿಮಗೆ ಒಂದು ಪೀಸ್ಫುಲ್ ಆಗಿರುವಂಥ ಮೈಂಡ್ ಇನ್ನು ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಅಮ್ಮ ನಿಮಗೆ ಇದ್ದಂಥ ಶತ್ರುಗಳನ್ನು ಅಮ್ಮ ಸಂಹಾರ ಮಾಡ್ತಾಳೆ ಅಂತಲೂ ಕೂಡ ಬಂದಿರುವಂಥದ್ದು. ತುಂಬ ಸ್ಟ್ರಾಂಗ್ ಆಗಿ ಬಂದಿರುವಂಥದ್ದು ಇದು ಕಾರ್ಡ್ಗಳು. ಯಾಕಂದರೆ ನಿಮ್ಮ ಸಮಸ್ಯೆ, ನಿಮಗೆ ಇದ್ದಂಥ ಮಾನಸಿಕವಾಗಿ ಆಗಿರ್ಬೋದು, ನೆಮ್ಮದಿ ಆಗಿರ್ಬೋದು, ಸಮಾಧಾನಕರವಾಗಿರುವಂಥ ಒಂದು ದಿನಗಳನ್ನ ನೋಡಿ ನೀವು ತುಂಬ ವರ್ಷಗಳು ಕೂಡ ಆಗಿರ್ಬೋದು. ಹಾಗಾಗಿ ನಿಮಗೆ ಒಂದು ರೀತಿಯಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಯಾರಿಗೋ ಇಲ್ಲಿ ಎದೆಯಲ್ಲಿ ಏನೋ ಸಮಸ್ಯೆಗಳಿರ್ಬೋದು, ಈ ಜಾಗದಲ್ಲಿ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳನ್ನು ನಿಮಗೆ ಮಾಡಿಟ್ಟಿದ್ರು, ಅದನ್ನು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನಿವಾರಣೆ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಹೇಗಿರುತ್ತೆ ಅಂತ ನೋಡೋಣ. ಈ ವಾರ ನಿಮ್ಮ ಯಾವ ರೀತಿ ಬದಲಾವಣೆ ಇದೆ, ಹೇಗಿದೆ ಅಂತ ನೋಡೋಣ. ಥ್ಯಾಂಕ್ ಯು. ತುಂಬ ದಿನಗಳಿಂದ ಏನೋ ಪ್ರಯತ್ನಗಳ ನಡೆಸ್ತಾ ಇರ್ಬೋದು. ತುಂಬ ದಿನಗಳಿಂದ ಒಂದು ರೀತಿಯಲ್ಲಿ ಫೈನಾನ್ಷಿಯಲಿ ಆಗಿರ್ಬೋದು, ಮತ್ತು ಪ್ರೀತಿ ವಿಚಾರ ಆಗಿರ್ಬೋದು, ನಿಮಗೆ ಒಂದಿಷ್ಟು ಚೇಂಜಸ್ ಬರ್ತಾ ಇರುವಂಥದ್ದು. ಒಂದು ಪಾಸಿಟಿವ್ ಚೇಂಜಸ್ ನಿಮ್ಮ ಜೀವನಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ನಿಮ್ಮ ಜೀವನಕ್ಕೆ ಬರುವಂಥದ್ದು ಕೂಡ ಇದೆ. ಮತ್ತು ಕರ್ಮನ ಇಷ್ಟು ದಿನ ಯಾರು ಬಿಲೀವ್ ಮಾಡ್ತಾ ಇದ್ರಿ, ಅವರಿಗೆ ಒಂದು ರೀತಿಯಲ್ಲಿ ಕರ್ಮ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಗಳನ್ನು ತಂದುಕೊಡುತ್ತೆ ಅಂತ ಕೂಡ ಬಂದಿರುವಂಥದ್ದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಒಂದಿಷ್ಟು ಏನು ಲಾಸ್ ಆಗಿರ್ಬೋದು, ಈ ರೀತಿ ವೆಯ್ಟ್ ಮಾಡ್ತಾ ಇದ್ರೆ ಏನೋ ಸಮಸ್ಯೆ ಆಗಿರ್ಬೋದು, ಈ ರೀತಿ ಯಾರು ವೆಯ್ಟ್ ಮಾಡಿಕೊಂಡು ಪ್ರೀತಿ ವಿಚಾರದಲ್ಲಿ ಸಮಸ್ಯೆಗಳನ್ನ ಮಾಡ್ಕೊಂಡಿದ್ರಿ, ಫೈನಾನ್ಷಿಯಲಿ ಸಮಸ್ಯೆಗಳನ್ನ ಮಾಡ್ಕೊಂಡಿದ್ರಿ, ಮತ್ತು ಒಂದಿಷ್ಟು ಗೌರ್ಮೆಂಟ್ ಜಾಬ್ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರಿ, ಅವ್ರಿಗೆಲ್ಲರಿಗೂ ಕೂಡ ಏನೋ ಒಂದು ಸಿಹಿ ಸುದ್ದಿ ಈ ವಾರದಲ್ಲಿ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ಇನ್ ಟೈಮ್ ಏನೋ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇರುವಂಥದ್ದು, ಪ್ರೀತಿಯಲ್ಲೂ ಕೂಡ ಏನೋ ಬದಲಾವಣೆಗಳು ನಿಮಗೆ ಆಗ್ತಾ ಇರುವಂಥದ್ದು. ತುಂಬ ವರ್ಷಗಳಿಂದ ಕಾಯ್ತಾ ಇದ್ದಂಥ ಪ್ರೀತಿ ನಿಮ್ಮ ಜೀವನಕ್ಕೆ ಮತ್ತೆ ರಿಟರ್ನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ವೆಯ್ಟ್ ಮಾಡ್ತಾ ಇದ್ರಿ ಅಂತ ಅನಿಸುತ್ತೆ. ಮತ್ತು ಕೆಲವ್ರಿಗೆ ಇಲ್ಲಿ ಒಂದು ಕರ್ಮ ರಿಟರ್ನ್ಸ್ ಅಂತ ಆಗಲೇ ಹೇಳಿದೆ. ಹಾಗಾಗಿ ಯಾರ ನಿಮ್ಮ ಪ್ರೀತಿ ನಿಮ್ಮ ಜೊತೆ ಕನೆಕ್ಷನ್ ಇದ್ದರೂ ಅವ್ರಿಗೆ ಒಂದಿಷ್ಟು ಬ್ರೇಕಪ್ ಎನರ್ಜಿನ ತೋರಿಸುತ್ತೆ. ಮತ್ತು ತುಂಬ ದೂರ ಇದ್ದಂಥವ್ರು ಮತ್ತೆ ಕನೆಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಸ್ಟೆಬಿಲಿಟಿ ಬರ್ತಾ ಇರುವಂಥದ್ದು. ಕೆರಿಯರ್ ವಿಚಾರವಾಗಿ ಏನೋ ಚೂಸ್ ಮಾಡ್ಕೊಳ್ಬೇಕು ಅಂದ್ಕೊಂಡಿರೋರಿಗೆ, ಜಾಬ್ ವಿಚಾರವಾಗಿ ಚೂಸ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಏನೋ ಸಮಥಿಂಗ್ ಇಲ್ಲಿ ಒಂದು ಸ್ಟೆಬಿಲಿಟಿ ನಿಮಗೆ ಸಿಗ್ತಾ ಇರುವಂಥದ್ದು. ಮತ್ತು ಇನ್ಕಮ್ ಕೂಡ ಈ ವಾರದಲ್ಲಿ ಚೆನ್ನಾಗಿ ಆಗುವಂಥದ್ದು. ಫೈನಾನ್ಷಿಯಲಿ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಹೈ ಎನರ್ಜಿಲಿ ಇರುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಒಂದು ಹ್ಯಾಪಿ ಮೂಮೆಂಟ್ಗಳು ನಿಮಗೆ ಸಿಗುತ್ತೆ. ಏನೋ ಅಚೀವ್ ಕಡೆ ಗಮನ ಕೊಡ್ತೀರಾ, ಸಕ್ಸಸ್ ಸಿಗ್ತದೆ. ಏನೋ ಮಾಡಬೇಕು ಅಂದ್ಕೊಂಡಿರೋರಿಗೆ ಸಕ್ಸಸ್ ಕೂಡ ಸಿಗುತ್ತೆ ಅಂತ ಬಂದಿರುವಂಥದ್ದು. ಪ್ರೀತಿ ವಿಚಾರದಲ್ಲೂ ಕೂಡ ಸಕ್ಸಸ್ ಇದೆ. ಒಂದಿಷ್ಟು ಕೆಲವರು ಇಲ್ಲಿ ನೀವು ಅಂದ್ಕೊಂಡಿರುವಂಥ ಪ್ರೀತಿ ಆಗಿರ್ಬೋದು, ಅಂದ್ಕೊಂಡಿರುವಂಥ ಕೆಲಸಗಳಾಗಿರ್ಬೋದು, ಆಲ್ಮೋಸ್ಟ್ ಆಗಸ್ಟ್ ತಿಂಗಳು ಅಷ್ಟರಲ್ಲಿ ಏನೋ ಬದಲಾವಣೆಗಳನ್ನು ತಂದುಕೊಡುತ್ತೆ ಅಂತ ಕೂಡ ಬಂದಿರುವಂಥದ್ದು. ಒಂದಿಷ್ಟು ನೋವಾಗುತ್ತೆ. ಕೆಲವು 3 ಜನ
ಕೆಲವೊಂದು ವಿಚಾರಗಳಲ್ಲಿ ನಿಮಗೆ 3 ಜನ ವ್ಯಕ್ತಿಗಳಿಂದ ತುಂಬ ಹರ್ಟ್ ಮಾಡ್ಬೋದು. ಅಲ್ಲಿಂದ ನೀವು ಬಿಟ್ಟು ಬೇರೆ ಜಾಗಕ್ಕೆ ಹೋಗುವಂಥ ಚಾನ್ಸಸ್ ಕೂಡ ಇದೆ. ತುಂಬ ಹೆಸರು ಮಾಡಿದ್ದೀರಾ ಇಷ್ಟು ದಿನ, ತುಂಬ ಹೆಸರು ಮಾಡಬೇಕು ಅಂದ್ಕೊಂಡು ನಿಮ್ಮ ಫ್ಯಾಮಿಲಿ ಬಿಟ್ಟು ನೀವು ಹೊರಗಡೆ ಬರುವಂಥ ಚಾನ್ಸಸ್ ಕೂಡ ಇರ್ಬೋದು ಅಂತಲೂ ಇದೆ. ಪ್ರೀತಿ ಕಡೆ ಹೆಚ್ಚು ಫೋಕಸ್ ಮಾಡ್ಕೊಂಡಿದ್ರಿ, ಇನ್ನು ಮುಂದಿನ ದಿನಗಳಲ್ಲಿ ಫ್ಯಾಮಿಲಿ ಕಡೆ ಫೋಕಸ್ ಮಾಡ್ತೀರಾ ಕೆಲವರು ಅಂತಲೂ ಕೂಡ ಬಂದಿರುವಂಥದ್ದು. ಎಲ್ಲೋ ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ, ಒಂದು ಟ್ರಾನ್ಸ್ಫರ್ಮೇಷನ್ ಅಂತಾರಲ್ಲ ಆ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಬೆಟರ್ ಪ್ಲೇಸಿಗೆ ಕೆಲವರು ಹೋಗುವಂಥ ಚಾನ್ಸಸ್ ಕೂಡ ಇದೆ. ಮತ್ತು ಫೀಲಿಂಗ್ ವಿಚಾರದಲ್ಲಿ ಅಂತ ಬಂದರೆ ಕೆಲವೊಂದು ವಿಚಾರಗಳನ್ನ ನಿಮ್ಮ ಮನಸ್ಸಿಂದ ತೆಗೆದು ಹಾಕ್ತೀರಾ ಅಂತಲೂ ಕೂಡ ಬಂದಿರುವಂಥದ್ದು. ಒಂದಿಷ್ಟು ಏನಾದರೂ ಫೈನಾನ್ಷಿಯಲಿ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದರೆ, ಸ್ಟ್ರಗಲಿಂಗ್ ಪಡ್ತಾ ಇದ್ದರೆ ಒಂದಿಷ್ಟು ಸಜೆಷನ್ನ ತೊಗೊಂಡು ಮುಂದುವರಿರಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು. ತುಂಬ ಹೆಸರು ಮಾಡ್ತೀರಾ, ಒಂದು ರೀತಿಯಲ್ಲಿ ತುಂಬ ಹೆಸರು ಮಾಡೋ ರೀತಿಯಲ್ಲಿ ಬೆಳೀತೀರಾ ಇನ್ನು ಮುಂದಿನ ದಿನಗಳಲ್ಲಿ. ಕೆಲವರು ಈ ವಾರದಲ್ಲಿಯೇ ಇರ್ಬೋದು, ಬಿಟ್ಟರೆ ಸಡನ್ನಾಗಿ ಏನೋ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸ್ಟಾರ್ ರೀತಿಯಲ್ಲಿ ಬೆಳವಣಿಗೆಗಳನ್ನ ಕಾಣ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಒಂದಿಷ್ಟು ಹೀಲಿಂಗ್ ನಿಮಗೆ ಅವಶ್ಯಕತೆ ಇರ್ಬೋದು. ಕೆಲವೊಂದು ವಿಚಾರಗಳಲ್ಲಿ ಹೀಲಿಂಗ್ ತೊಗೊಳ್ಳಿ ಅಂತಲೂ ಕೂಡ ಬಂದಿರುವಂಥದ್ದು. ಮನೆ ದೇವರ ಆಶೀರ್ವಾದನ, ನಿಮ್ಮ ಗುರುಗಳ ಆಶೀರ್ವಾದನ ಪಡ್ಕೊಳ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಕೆಲವರಿಗೆ ಇಲ್ಲಿ ಮದ್ದಾಗಿದೆ, ದಯವಿಟ್ಟು ಎಚ್ಚರಿಕೆಯಿಂದ ಮದ್ದನ್ನು ತೆಗೆಸ್ಕೊಳ್ಳಿ ಅಂತಲೂ ಕೂಡ ಇದೆ. ತುಂಬ ಪಾದ ನೋವಾಗ್ತಾ ಇರುವಂಥದ್ದು, ಕಲರ್ಗಳು ಚೇಂಜ್ ಆಗ್ತಿರುವಂಥದ್ದು, ಅಂದರೆ ಗ್ರೀನ್ ಕಲರ್ ಬರುವಂಥದ್ದು, ಈ ಥರ ಎಲ್ಲ ಇರ್ಬೋದು. ಹಾಗಾಗಿ ದೇವ್ರ ಹತ್ರ ಹೋಗೋದಾಗಿರ್ಬೋದು, ಮನೆ ದೇವ್ರಿಗೆ ಹೋಗೋದಾಗಿರ್ಬೋದು, ಮತ್ತು ಏನು ಪಾಯ್ಸನ್ ನಿಮ್ಮ ಬಾಡಿಲಿ ಏನೋ ಹಾಗೆ ಸಮಸ್ಯೆಗಳನ್ನ ಮಾಡಿದ್ದಾರೆ ಅದನ್ನು ಕೂಡ ತೆಗೆಸ್ಕೊಳ್ಳಿ ಅಂತಲೂ ಕೂಡ ಬಂದಿದೆ. ತಂದೆ ವಿಚಾರವಾಗಿ ಏನೋ ಕೆಲವ್ರಿಗೆ ಇಲ್ಲಿ ಆಸ್ತಿ ವಿಚಾರವಾಗಿ ಏನೋ ಬದಲಾವಣೆಗಳು ಬರ್ತಾ ಇರುವಂಥದ್ದು, ತಂದೆ ಮಾರ್ಗದರ್ಶನದಿಂದ ಏನೋ ಸಮಸ್ಯೆಗಳು ಒಂದು ಸ್ವಲ್ಪ ಎಂಡಾಗುವಂಥದ್ದು. ತುಂಬ ಕಷ್ಟಪಟ್ಟಿರುವಂಥವ್ರು, ತುಂಬ ಜವಾಬ್ದಾರಿಯುತ ವ್ಯಕ್ತಿಗಳಾಗಿರ್ತೀರ ನೀವು. ಪ್ರೀತಿ ಕಡೆ ಫೋಕಸ್ ಮಾಡಬೇಕಾ ಇಲ್ಲ ಜವಾಬ್ದಾರಿಗಳ ಕಡೆ ಫೋಕಸ್ ಮಾಡಬೇಕಾ ಅನ್ನೋದು ತುಂಬ ಇರುತ್ತೆ. ಮತ್ತು ನಿಮ್ಮ ಹೈಡನ್ನು, ನಿಮ್ಮ ಎಮೋಷನಲ್ಲೇ ಏನಿದೆ ಅದು ಪ್ರೀತಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಇಲ್ಲ ಜವಾಬ್ದಾರಿಗಳಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು. ಹಾಗಾಗಿ ನೀವು ಹೈಡ್ ಮಾಡ್ತೀರಾ, ಎಮೋಷನಲ್ಲಾಗಿ ಲಿಮಿಟೇಷನ್ನ ಇಟ್ಕೊಳ್ಳುವಂಥ ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ನೀವು ಈ ವಾರದಲ್ಲಿ ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು. ತುಂಬ ಬ್ಯಾಲೆನ್ಸಿಂಗ್ ಆಗಿರುತ್ತೆ, ಮತ್ತು ಪ್ರೀತಿ ವಿಚಾರದಲ್ಲೂ ಕೂಡ ಬ್ಯಾಲೆನ್ಸಿಂಗ್ ಆಗಿ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು. ಏನಾದರೂ ಕಮ್ಯುನಿಕೇಟಿಂಗ್ ಮಾಡಬೇಕು ಅಂತ ಅಂದರೆ ದಯವಿಟ್ಟು ನಿಮ್ಮ ಐಡಿಯಾಗಳೇ ಏನಿದೆ ಅದನ್ನೆಲ್ಲ ಒಂದು ಸ್ವಲ್ಪ ಒಳ್ಳೊಳ್ಳೆ ರೀತಿಯಲ್ಲಿ ಡೀಲಿಂಗ್ಗಳ ಮಾಡ್ಕೊಡಿ ಅಂತಲೂ ಕೂಡ ಬಂದಿರುವಂಥದ್ದು. ಒಂದು ಫೈರ್ ಎನರ್ಜಿನ ಇರುತ್ತೆ, ಬಟ್ ಕೋಪ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು, ಜವಾಬ್ದಾರಿಗಳು ಜಾಸ್ತಿ ಇರ್ಬೋದು. ಹಾಗಾಗಿ ನಿಮಗೆ ಒಂದಿಷ್ಟು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಕನ್ಫ್ಯೂಷನ್ಸ್ ಕೂಡ ಇರ್ಬೋದು. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಡಿಸೈಡ್ನ ಮಾಡ್ಕೊಳ್ಳಿ ಅಂತಲೂ ಕೂಡ ಬಂದಿರುವಂಥದ್ದು. ಈ ವಾರದಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೋದು, ಒಂದು ಹೈ ಸ್ಟ್ಯಾಂಡರ್ಡ್ ಆಗಿ ನೀವು ಎಲ್ರಿಗೂ ಕೂಡ ಕಾಣಿಸ್ಬೋದು. ಮತ್ತು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ರೀತಿಯಲ್ಲಿ ಒಂದು ರೀತಿ ಏನೋ ಸಕ್ಸಸ್ಗಳು ಸಿಗ್ಬೋದು. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಗ್ರೋತ್ ಇನ್ನು ಮುಂದಿನ ದಿನಗಳಲ್ಲಿ ಈ ವಾರದಲ್ಲಿ ಇಂಪ್ರೂವ್ಮೆಂಟ್ನ ಕಾಣ್ಬೋದು. ಏನೋ ಬೆಳೆ ಬೆಳೆಯುವಂಥ ಜಾಗ ಆಗಿರ್ಬೋದು, ಅಂದರೆ ನೀವು ಫಲವತ್ತತೆಯಿಂದ ಏನೋ ಗಿಡಗಳನ್ನ ಬೆಳೆಯುವಂಥ ಜಾಗ ಆಗಿರ್ಬೋದು, ಅದೆಲ್ಲವೂ ಕೂಡ ಈ ಒಂದು ಖುಷಿನ ತಂದುಕೊಡುತ್ತೆ. ಈ ವಾರದಲ್ಲಿ ನೀವು ಕಷ್ಟಪಟ್ಟು ಬೆಳೆದಿದ್ದಂಥ ಒಂದು ಏನಿತ್ತು ಕೃಷಿ ಭೂಮಿಯಲ್ಲಿ, ಅಲ್ಲಿಗೊಂದು ಒಳ್ಳೆಯ ರೀತಿಯ ಬೆಲೆಗಳು ಸಿಗ್ಬೋದು, ಒಳ್ಳೆಯ ರೀತಿಯ ಫಲಿತಾಂಶಗಳು ನಿಮಗೆ ಸಿಗುತ್ತೆ, ತುಂಬ ಚೆನ್ನಾಗಿ ಬೆಳೆಗಳು ಬರುತ್ತೆ ಅಂತಲೂ ಕೂಡ ಬಂದಿರುವಂಥದ್ದು. ಮತ್ತು ನೀರಿನ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ, ಬೋರೆಲ್ಲ ಕೊಡಿಸ್ಬೇಕು ಅಂದ್ಕೊಂಡಿರೋರಿಗೆ ಕೂಡ ಚೆನ್ನಾಗಿ ನೀರು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು. ಒಂದಿಷ್ಟು ಬ್ಯಾಲೆನ್ಸ್ಡ್ ಆಗಿ ಇದ್ರೂ ಫೈನಾನ್ಷಿಯಲಿ ಕೂಡ ಸಕ್ಸಸ್ಫುಲ್ಲಿ ಕೂಡ ಇರುತ್ತೆ. ಒಂದು ರೆಸ್ಪೆಕ್ಟ್ ನಿಮಗೆ ಸಿಗುತ್ತೆ, ದುಡ್ಡು ಕೂಡ ಬರುತ್ತೆ, ಅದರಲ್ಲೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ರೂ ಕೂಡ ಸ್ಟಿಲ್ ಈ ವಾರದಲ್ಲಿ ಏನೋ ಮ್ಯಾನೇಜ್ ಮಾಡ್ತೀರಾ ನೀವು ಅಂತ ಕೂಡ ಬಂದಿರುವಂಥದ್ದು. ತಾಯಿ ಬಗ್ಗೆ ಯೋಚನೆ ಮಾಡಿಕೊಂಡು ತಂದೆ ತಾಯಿ ಬಗ್ಗೆ ಯೋಚನೆ ಮಾಡುವಂಥದ್ದು, ತಂದೆ ತಾಯಿ ಅವ್ರನ್ನ ನೋಡುವಂಥ ಹೋಗ್ಬೋದು ಅಂತಲೂ ಕೂಡ ಬಂದಿರುವಂಥದ್ದು. ಮತ್ತು ತಮ್ಮನ ವಿಚಾರವಾಗಿ ತುಂಬಾ ಇಲ್ಲಿ ಇಷ್ಟಪಡುವಂಥದ್ದು, ತಮ್ಮನ್ನು ನೋಡಬೇಕು ಅಂದ್ಕೊಂಡಿರುವಂಥದ್ದು, ಗೌರ್ಮೆಂಟ್ ಜಾಬಿಗೆ ಏನೋ ಅಪ್ಲೈ ಕೂಡ ಮಾಡ್ತೀರಾ ಈ ವಾರದಲ್ಲಿ ಅಂತ ಕೂಡ ಬಂದಿರುವಂಥದ್ದು. ತುಂಬ ನಿಮ್ಗೆ ಅನ್ನಿಸ್ತಾ ಇದೆ, ನೀವು ಆಲ್ರೆಡಿ ಈ ವಾರದಲ್ಲಿ ಕೆಲವ್ರಿಗೆ ಅನ್ನಿಸ್ತಾ ಇರುವಂಥದ್ದು ತುಂಬ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ದೆ, ಬಟ್ ಈ ವಾರದಲ್ಲಿ ನಾನು ಅಂದ್ಕೊಂಡಿರೋ ಥರ ಏನೂ ಆಗಿಲ್ಲ ಅನ್ನೋ ಬೇಜಾರಲ್ಲಿ ಕೆಲವರು ಮಾತ್ರ ಇರ್ತೀರ. ತುಂಬ ಏಜ್ ಆಗಿರ್ಬೋದು, ಬಟ್ ತುಂಬ ಕಾಯ್ತಾ ಇರುವಂಥ ವ್ಯಕ್ತಿಗಳು ಯಾರಿದ್ದೀರಾ ಅವ್ರಿಗೆ ಒಂದು ರೀತಿಯಲ್ಲಿ ಫೀಲ್ ಗುಡ್ ನಾಟ್ ಗುಡ್ ಅನ್ನೋ ರೀತಿಯಲ್ಲಿ ಇರ್ಬೋದು ಅಂತಲೂ ಕೂಡ
ಕೂಡ ಬಂದಿರುವಂಥದ್ದು. ಎಲ್ಲೋ ಪ್ರಯಾಣ ಹೋಗುವಂಥದ್ದು, ಸಕ್ಸಸ್ ಸಿಗುವಂಥದ್ದು, ಒಂದು ವೆರಿ ಪಾಸಿಟಿವಿಟಿ ಈ ವಾರದಲ್ಲಿ ಇರುತ್ತೆ. ಗೋಲ್ ಕಡೆ ಹೆಚ್ಚು ಗಮನನ ಕೊಡ್ತೀರಾ, ತುಂಬ ಮಾತಾಡ್ತೀರಾ ಈ ವಾರದಲ್ಲಿ, ತುಂಬ ಮಾತಾಡುವಂಥ ಚಾನ್ಸಸ್ಗಳು ಕೂಡ ಇದೆ. ಮತ್ತು ಎಲ್ಲೋ ಹೋಗುವಂಥದ್ದು ಕೂಡ ಇದೆ. ಎಲ್ಲೋ ತುಂಬ ಪ್ರಯಾಣ ಆಗಿ ಸಡನ್ನಾಗಿ ಎಲ್ಲೋ ಹೋಗಬೇಕು ಅನ್ನೋ ಒಂದು ವಿಚಾರಗಳು ಸಿಗೋ ರೀತಿ ಆಗಿ ಸಡನ್ನಾಗಿ ಹೋಗುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ಥರ್ಡ್ ಪಾರ್ಟಿ ಸದ್ಯಕ್ಕೆ ನಿಮ್ಮನ್ನು ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಒಂದು ರೀತಿ ಹ್ಯಾಪಿ ಮೂಮೆಂಟ್, ಫ್ರೆಂಡ್ಸ್ ಜೊತೆ ಚೆನ್ನಾಗಿರುವಂಥದ್ದು, ಫ್ರೆಂಡ್ಸ್ ಫ್ಯಾಮಿಲಿ ಸೆಲೆಬ್ರೇಷನ್ ಈ ವಾರ ಆ ರೀತಿಯಲ್ಲಿ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಎಂಜಾಯ್ ರೊಮ್ಯಾಂಟಿಕ್ ಈ ಮೂಮೆಂಟ್ಸ್ಗಳೆಲ್ಲ ಇರುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಎಲ್ಲೋ ಒಂದೊಂದು ಸಲ ನಿಮಗೆ ಫೀಲ್ ಆಗಿಬಿಡುತ್ತೆ ನಿಮ್ಮನ್ನು ಬಿಟ್ಟು ಹೋಗೋದ್ರಿಂದ ನಿಮಗೆ ಕೆರಿಯರ್ ಕಡೆ ಆಗಿರ್ಬೋದು ಫೋಕಸ್ ಮಾಡೋದಕ್ಕೆ ಆಗೋದಿಲ್ವೇನೋ, ಮತ್ತು ನೀವು ಒಂದು ರೀತಿಯಲ್ಲಿ ಬ್ಲ್ಯಾಂಕ್ ಆಗಿದ್ರೆ ಸದ್ಯಕ್ಕೆ ಎಲ್ಲನೂ ಬಿಟ್ಟು ದೂರ ಹೋಗೋಣ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು. ಎವ್ರಿಥಿಂಗ್ ನಿಮಗೆ ಒಂದು ರೀತಿಯಲ್ಲಿ ಕಂಫರ್ಟ್ ಝೋನಲ್ಲಿ ಕೆಲವ್ರಿಗೆ ಇರಲ್ಲ, ಪ್ರೀತಿಯಿಂದ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ, ನಿಮ್ಮನ್ನು ಬಿಟ್ಟು ಹೋಗುವಂಥದ್ದಿದೆ. ಬಟ್ ಡೋಂಟ್ ವರಿ, ಅದೇನು ಜಾಸ್ತಿ ದಿನ ಇರಲ್ಲ, ಆ ರೀತಿ ಫೀಲ್ ಆಗುತ್ತೆ. ಬಟ್ ನಿಮ್ಗೆ ಆ ರೀತಿ ದೊಡ್ಡ ಮಟ್ಟಿಗೆ ಏನೂ ಆಗಲ್ಲ. ವೆರಿ ಪಾಸಿಟಿವ್ ಕಾರ್ಡ್ ಬಂದಿರೋದ್ರಿಂದ ನೆಕ್ಸ್ಟು ಹಾಗಾಗಿ ಅವ್ರು ಮತ್ತೆ ರಿಟರ್ನ್ ಆಗ್ತಾರೆ ಅಂತಲೂ ಕೂಡ ಬಂದಿರುವಂಥದ್ದು. ಬಾಟಮ್ ಆಫ್ ದ ಡೆಕ್ ಬಂದು ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಇದ್ದಂಥ ಸಮಸ್ಯೆಗಳು ಏನಿತ್ತು ಅದೆಲ್ಲ ಹೆಂಡಾಗಿ ಹಳೆ ಕರ್ಮಗಳೆಲ್ಲ ಬಿಟ್ಟೋಗಿ ಒಂದು ಒಳ್ಳೆ ರೀತಿಯ ಫಲಿತಾಂಶಗಳನ್ನು ಸಿಗುತ್ತೆ, ಒಂದು ಬೆಟರ್ಮೆಂಟ್ ಇದೆ, ಒಂದು ಹೆಂಡ್ ಆಗುವಂಥ ಚಾನ್ಸಸ್ ಕೂಡ ಇದೆ ಅಂತ ಬಂದಿರುವಂಥದ್ದು. ಏಂಜಲ್ ಗೈಡೆನ್ಸ್ ಏನು ಹೇಳ್ತಾರೆ ಅಂತ ನೋಡೋಣ. ಏಂಜಲ್ ಈ ವಾರದಲ್ಲಿ ಏನು ಗೈಡೆನ್ಸ್ ಕೊಡ್ತಿದ್ದಾರೆ ನಿಮಗೆ ಅಂತ ನೋಡೋಣ. ರೊಮ್ಯಾಂಟಿಕ್ ಆಗಿರ್ತೀರ ನೀವು, ನಿಮ್ಮ ಹಸ್ಬೆಂಡ್, ನಿಮ್ಮ ಪಾರ್ಟ್ನರ್, ನೀವು ಇಷ್ಟಪಟ್ಟಿರುವಂಥವ್ರು, ಥರ್ಡ್ ಪಾರ್ಟಿ ಯಾರೇ ಇದ್ರೂ ಕೂಡ, ಫ್ರೆಂಡ್ಸ್, ರಿಲೇಟಿವ್ಸ್, ಒಂದು ರೀತಿಯಲ್ಲಿ ಕನೆಕ್ಷನ್ ಇರುವಂಥವ್ರು ಪ್ರೀತಿ ವಿಚಾರದಲ್ಲಿ ರೊಮ್ಯಾಂಟಿಕ್ ಆಗಿ ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು. ರೆಡಿಯಾಗಿರಿ, ಒಂದು ಪಾಸಿಟಿವ್ನೂ ಕೂಡ ಬರ್ಬೋದು, ನೆಗೆಟಿವ್ನೂ ಕೂಡ ಬರ್ಬೋದು. ಕೆಲವ್ರಿಗೆ ಇಲ್ಲಿ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಒಳಗಡೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ. ಕೆಲವೊಂದು ವಿಚಾರಗಳನ್ನ ದಯವಿಟ್ಟು ಲೆಟ್ಕೋ ಮಾಡಿ ಅದನ್ನು ತಲೆಗೆ ಹಾಕ್ಕೊಂಡು ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ಬೇಡ ಅಂದರೆ ನ್ಯೂ ಡೈರೆಕ್ಷನ್ ತೊಗೊಳ್ಳಿ, ಇಲ್ಲ ಲೆಟ್ಕೋ ಮಾಡಿ ಅಂತಲೂ ಕೂಡ ಇದೆ. ಕೆಲವು ವ್ಯಕ್ತಿಗಳಿಂದ ನಿಮಗೆ ಸಹಾಯ ಆಗುವಂಥದ್ದು ಕೂಡ ಇದೆ, ಕೆಲವು ವ್ಯಕ್ತಿಗಳ ಸಹಾಯನ ಕೂಡ ತೊಗೊಳ್ಬೋದು ಅಂತಲೂ ಇದೆ. ಪರ್ಫೆಕ್ಟಿಂಗ್ ಟೈಮ್ ಬರಬೇಕು, ಆ ಟೈಮ್ ಬಂದ ತಕ್ಷಣ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಬದಲಾವಣೆಗಳಾಗುತ್ತೆ. ಬಟ್ ಟೈಮ್ ಇದೆ ಅಂತ ಇದೆ, ಪರ್ಫೆಕ್ಟಿಂಗ್ ಟೈಮ್ ಬಂದಿದೆ ಅಂತಲೂ ಕೂಡ ಇದೆ. ಒಂದು ಪರ್ಫೆಕ್ಟಿಂಗ್ ಟೈಮ್ ಬರೋವರೆಗೂ ವೆಯ್ಟ್ ಮಾಡಿ, ಬಟ್ ಆಗುತ್ತೆ ಅಂತಲೂ ಕೂಡ ಇದೆ. ವೆಯ್ಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅದನ್ನು ಬೇರೆ ಡೈರೆಕ್ಷನಲ್ಲಿ ಹೋಗ್ಬೋದು ಅಂತಲೂ ಕೂಡ ಇದೆ. ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಈ ವಾರದಲ್ಲಿ ಆಗುತ್ತಾ, ಯಾವಾಗ ಆಗುತ್ತೆ, ನೀವು ಕೆಲವೊಂದು ವಿಚಾರಗಳು ಕನ್ಫ್ಯೂಷನ್ಸ್ ಇರ್ಬೋದು, ಆಗುತ್ತಾ, ಯಾವಾಗ ಆಗುತ್ತೆ, ಎಷ್ಟು ದಿನ ವೆಯ್ಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ. ಹಾಗಾಗಿ 5 ಕಾರ್ಡ್ಸನ್ನು ಇಡ್ತೀನಿ ನಾನು ನಿಮಗೆ ಇಲ್ಲಿ. ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಕಾರ್ಡನ್ನ ಚೂಸ್ ಮಾಡ್ಕೊಳ್ಳಿ. ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾವಾಗ ಆಗುತ್ತೆ ಅಂತ ನೋಡೋಣ. ಇದು ನಂಬರ್ 1 ಆಗಿರುತ್ತೆ, ಇದು ನಂಬರ್ 2, ಇದು ನಂಬರ್ 3, ನಂಬರ್ 4, ನಂಬರ್ 5. 5 ಕಾರ್ಡ್ಸನ್ನು ಇಟ್ಟಿದ್ದೀನಿ. ನಿಮಗೆ ಇದರಲ್ಲಿ ಯಾವುದು ರೆಸೊನೇಟ್ ಆಗ್ತಾ ಇದೆ ಅದನ್ನು ತಗೊಳ್ಳಿ. ಓಕೆ, ನಂಬರ್ 1 ಇದಾಗಿರುತ್ತೆ. 2/11/2029 ಡೇಟಲ್ಲಿ ಆಗುತ್ತೆ ಅಂತ ಬಂದಿರುವಂಥದ್ದು. ಮದರ್ಗೆ, ನೀವು ಇಷ್ಟಪಟ್ಟಿರುವಂಥ ತಾಯಿ ಆಗಿರ್ಬೋದು, ತಾಯಿ ಸ್ಥಾನದಲ್ಲಿರುವಂಥವ್ರಾಗಿರ್ಬೋದು, ಹೆಣ್ಮಕ್ಳು ಯಾರಿದ್ದಾರೆ ಅವರಿಗೆ ನಿಮ್ಮ ಕಡೆಯಿಂದ ಏನಾದರೂ ಕೊಡ್ಸೋದಾಗಿರ್ಬೋದು, ಸಹಾಯನ ಹೆಲ್ಪ್ ಮಾಡೋದಾಗಿರ್ಬೋದು ಮಾಡಿ ಅವರ ಆಶೀರ್ವಾದನ ಪಡ್ಕೊಳ್ಳಿ. ಅಂದರೆ ತಾಯಿ ಆಶೀರ್ವಾದನೂ ಕೂಡ ಹೇಳುತ್ತೆ, ಇದು ನೀವು ನಂಬಿರುವಂಥ ದೇವಿ ಆಶೀರ್ವಾದನೂ ಕೂಡ ಹೇಳುತ್ತೆ. ಇದನ್ನು ಪಡ್ಕೊಂಡು ಮುಂದುವರಿರಿ. ನೀವು ಅಂದ್ಕೊಂಡಿರುವಂಥ ಕೆಲಸಗಳು ನೆಕ್ಸ್ಟ್ ಮಂತ್ 2/11/2029 ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ, ಇನ್ 4 ಮಂತ್ಸಲ್ಲಿ ಆಗುತ್ತೆ ಅಂತ ಬಂದಿರುವಂಥದ್ದು. ನಂಬರ್ 3 ಅಪ್ ಟು 5 ವೀಕ್ಸ್ ಒಳಗಡೆ ಆಗ್ಬೋದು, 5 ವೀಕ್ಸ್ ಒಳಗಡೆ ಆಗ್ಬೋದು. ನೆಕ್ಸ್ಟ್ ಆನ್ ಎನಿ ಫ್ರೈಡೇ, ಯಾವ ಶುಕ್ರವಾರ ಅಂತ ಹೇಳೋಕ್ಕಾಗಲ್ಲ, ಶುಕ್ರವಾರದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ ಅಂತ ಬಂದಿರುವಂಥದ್ದು. ನಂಬರ್ 5 ಯಾರು ಚೂಸ್ ಮಾಡ್ಕೊಂಡಿದ್ರಿ, 5/14/23
ದಿಸ್ ನೆಕ್ಸ್ಟ್ ಮಂತಲ್ಲಿ ಆಗುತ್ತೆ. ನಿಮ್ಮ ಸಿಸ್ಟರ್ಸ್ ಇರ್ಬೋದು, ಬ್ರದರ್ಸ್ ಇರ್ಬೋದು, ಮತ್ತು ಲೇಡಿ ಕೂಡ ಆಗಿರ್ಬೋದು, ಸಿಸ್ಟರ್ ಜಾಗದಲ್ಲಿ ಇರುವಂಥವ್ರಾಗಿರ್ಬೋದು, ಇವರಿಗೆ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಏನಾದರೂ ಸಹಾಯನ ಮಾಡೋದ್ರಿಂದ, ಅವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಗಿಫ್ಟ್ ಮುಖಾಂತರ ಕೊಡೋದ್ರಿಂದ, ಅವ್ರನ್ನ ಖುಷಿ ಪಡಿಸೋದ್ರಿಂದ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ. ತುಂಬ ಬುದ್ಧಿವಂತಿಕೆಯಿಂದ ಕೆಲಸನ ಸಾಧನೆ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಕೂಡ ಈ ವಾರದಲ್ಲಿ ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ಗಳು ಸಿಗಲಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.